ಫ್ರೆಂಡ್ಸ್, ನಮಸ್ಕಾರ. ನಾಡುನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಪಿತ್ರಾರ್ಜಿತ ಆಸ್ತಿಯನ್ನ ಪಡೆಯಲು ಕೇವಲ ವಂಶವೃಕ್ಷ ಇದ್ರೆ ಸಾಕು ಅಂತ ಹೇಳ್ತಾರೆ. ಆದ್ರೆ ಅದು ಖಂಡಿತವಾಗಿಯೂ ತಪ್ಪು. ಸೊ ಈ ದಾಖಲೆಗಳೆಲ್ಲ ನಿಮ್ಮ ಬಳಿ ಇದ್ರೆ ಮಾತ್ರ ಈ ಆಸ್ತಿ ನಿಮ್ಮದಾಗುತ್ತೆ. ಹಾಗಾದ್ರೆ ಯಾವೆಲ್ಲ ದಾಖಲೆಗಳು ಬೇಕು? ಸೊ ಮೊದಲನೇದಾಗಿ ಮೂಲ ಮಾಲೀಕರ ಮರಣ ಪ್ರಮಾಣ ಪತ್ರ ಬೇಕು. ಅಂದ್ರೆ ಯಾರ ಹೆಸರಿನಲ್ಲಿ ಆಸ್ತಿ ಇದೆಯೋ ಅವರು ನಿಧನರಾಗಿದ್ದಾರೆ ಎಂಬುದಕ್ಕೆ ಸರ್ಕಾರದ ಅಧಿಕೃತ ಮರಣ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ. ಎರಡನೇದಾಗಿ ಸರ್ವೇಯರ್ ಸರ್ಟಿಫಿಕೇಟ್. ಕಂದಾಯ ಇಲಾಖೆ ಅಥವಾ ತಹಸೀಲ್ದಾರ್ ಕಚೇರಿಯಿಂದ ನೀಡಲ್ಪಟ್ಟ ವಂಶವೃಕ್ಷವು ಮೃತ ವ್ಯಕ್ತಿಗೆ ಎಷ್ಟು ಜನ ಕಾನೂನುಬದ್ಧ ವಾರಸುದಾರರಿದ್ದಾರೆ ಎಂಬುದನ್ನು ಈ ದಾಖಲೆ ಕೂಡ ದೃಢೀಕರಿಸುತ್ತೆ. ಮೂರನೇದಾಗಿ ಮೂಲ ಕ್ರಯ ಪತ್ರ ಅಥವಾ ಹಕ್ಕು ಪತ್ರ. ಈ ಆಸ್ತಿಯು ಹಿರಿಯರಿಗೆ ಹೇಗೆ ಬಂದಿತ್ತು, ಅವರು ಅದನ್ನ ಖರೀದಿ ಮಾಡಿದ್ದಾರೆ ಅಥವಾ ಯಾರಿಗಾದ್ರೂ ದಾನವಾಗಿ ಬಂದಿತ್ತಾ ಅಂತ ಹೇಳಿ ತಿಳಿಸುವಂತಹ ಸೇಲ್ ಡೀಡ್ ಅಥವಾ ಗಿಫ್ಟ್ ಡೀಡ್ ಅಂತ ಹೇಳಿ ಇದನ್ನ ಕರೀತಾರೆ. ನಾಲ್ಕನೇದಾಗಿ ಪಹಣಿ ಅಥವಾ ಖಾತೆಯ ದಾಖಲೆಗಳು ಬೇಕು. ಆಸ್ತಿಯು ಪ್ರಸ್ತುತ ಯಾರ ಹೆಸರಿನಲ್ಲಿದೆ ಮತ್ತು ಅದರ ವಿಸ್ತೀರ್ಣ ಎಷ್ಟು ಅಂತ ಹೇಳಿ ಸಂಪೂರ್ಣ ಮಾಹಿತಿ ಬೇಕಾಗಿರುತ್ತೆ. ಅದೇ ರೀತಿ ಇತ್ತೀಚಿನ ಆರ್ಟಿಸಿ ಮತ್ತೆ ಖಾತೆ ಪ್ರಮಾಣ ಪತ್ರಗಳು ಕೂಡ ಅತ್ಯಗತ್ಯ ಆಗಿರುತ್ತೆ. ಅದೇ ರೀತಿ ಐದನೇದಾಗಿ ಆಸ್ತಿ ತೆರಿಗೆ ಪಾವತಿ ರಶೀದಿಗಳು ಬೇಕು. ಆಸ್ತಿಗೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಪಾವತಿಸಬೇಕಾದಂತಹ ತೆರಿಗೆ ಬಾಕಿ ಇಲ್ಲದಿರುವುದು ಕೂಡ ಮುಖ್ಯವಾಗುತ್ತೆ. ಇತ್ತೀಚಿನ ವರ್ಷದ ತೆರಿಗೆ ಪಾವತಿಸಿದ ರಶೀದಿಗಳು ಕೂಡ ಮುಖ್ಯವಾಗಿ ಬೇಕಾಗುತ್ತೆ. ಸ್ನೇಹಿತರೆ, ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ. ಅದೇ ರೀತಿ ನಮ್ಮ ಚಾನೆಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.